Now you know that in plants, water, minerals, and carbon dioxide are raw materials for the synthesis of food. Do you also know that how do plants obtain these raw materials from the surroundings? And how do they transport them to the food factories of the plant? ಸೊ ದಿಸ್ ಇಸ್ ಅ ಜಸ್ಟ್ ಸ್ಯಾಂಪಲ್ ವಿಡಿಯೋ ನಾನು ಪ್ಲೇ ಮಾಡಿರೋದು. ಸೊ ನೀವು ಕೂಡ ಅಪ್ಲಿಕೇಶನ್ ಆಕ್ಸೆಸ್ ಮಾಡಬಹುದು ಡೈರೆಕ್ಟ್ ಆಗಿ. ಎನಿವನ್ ಕ್ಯಾನ್ ಡೈರೆಕ್ಟ್ಲಿ ಡೌನ್ಲೋಡ್ ಇಟ್ ಅಂಡ್ ಆಕ್ಸೆಸ್ ದಿ ಕಂಟೆಂಟ್ ಡೈರೆಕ್ಟ್ಲಿ ಫ್ರಮ್ ದ ಅಪ್ಲಿಕೇಶನ್. ಓಕೆ, ಸೊ ಇಲ್ಲಿ ನಿಮ್ಗೆ ಆಫ್ಟರ್ ಅಟೆಂಡಿಂಗ್ ದ ಕ್ಲಾಸಸ್ ಲೈಕ್ ಮಲ್ಟಿಪಲ್ ಮ್ಯಾಥ್, ಸೈನ್ಸ್, ಹಿಸ್ಟ್ರಿ, ಎನಿ ಕ್ಲಾಸಸ್, ವಿ ಹ್ಯಾವ್ ಪ್ರಾಕ್ಟೀಸ್ ಸೆಷನ್ಸ್ ಇರುತ್ತೆ. ಪ್ರಾಕ್ಟೀಸ್ ಅಲ್ಲಿ ಮಲ್ಟಿಪಲ್ ಎಕ್ಸಾಮಿನೇಷನ್ ರಿಲೇಟೆಡ್ ಟೆಸ್ಟ್ ಅಂಡ್ ಪ್ರಾಕ್ಟೀಸ್ ಸೆಷನ್ಸ್ ನ ಇಂಡಿವಿಜುವಲ್ ಚಾಪ್ಟರ್ ವೈಸ್ ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡಬಹುದು. ಅದಾದ ನಂತರ ಟೆಸ್ಟ್ ಪ್ರಿಪರೇಷನ್ ಆಕ್ಟಿವಿಟೀಸ್ ಇರುತ್ತೆ, ಮಲ್ಟಿಪಲ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಪ್ರಿಪರೇಷನ್ಸ್. ಸೊ ಅದಾದ ನಂತರ ಬುಕ್ಸ್ ಕೂಡ ಇರುತ್ತೆ, ಸಾಫ್ಟ್ ಕಾಪಿ ಬುಕ್ಸ್ ಬಂದು ಸ್ಟೂಡೆಂಟ್ ಡೈರೆಕ್ಟ್ ಆಗಿ ಆಪ್ ವಿಯ ಸಾಫ್ಟ್ ಕಾಪಿ ಬುಕ್ಸ್ ನ ಕೂಡ ಆಕ್ಸೆಸ್ ಮಾಡಬಹುದು. ಓಕೆ, ಸೊ ಇದಾದ ನಂತರ ನೋಟ್ಸ್ ಅಂಡ್ ವರ್ಕ್ ಶೀಟ್ಸ್ ಕಂಟೆಂಟ್ ಇರುತ್ತೆ. ಸೊ ಇದು ಬಂದು ಅಕಾಡೆಮಿಕ್ಸ್ ರಿಲೇಟೆಡ್ ಕಂಟೆಂಟ್. ಸೊ ಅಕಾಡೆಮಿಕ್ ರಿಲೇಟೆಡ್ ಕಂಟೆಂಟ್ ಆದ ನಂತರ ಡಿಜಿಟಲ್ ಲೈಬ್ರರಿ ಫೀಚರ್ ಕೂಡ ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಇದರಲ್ಲಿ ಮಲ್ಟಿಪಲ್ ಬುಕ್ಸ್ ಕೂಡ ಸ್ಟೂಡೆಂಟ್ ಡೈರೆಕ್ಟ್ ಫ್ರೀ ಆಕ್ಸೆಸ್ ಮಾಡಬಹುದು. ಎನಿ ಬುಕ್ ಡೈರೆಕ್ಟ್ಲಿ ಸ್ಟೂಡೆಂಟ್ ಆಕ್ಸೆಸ್ ಮಾಡಬಹುದು. ಮಲ್ಟಿಪಲ್ ಬುಕ್ಸ್ ಸಾಫ್ಟ್ ಕಾಪೀಸ್ ನ ಸ್ಟೂಡೆಂಟ್ ಅಪ್ಲಿಕೇಶನ್ ವಿಯ ಆಕ್ಸೆಸ್ ಮಾಡಬಹುದು. ಸೊ ಅದಾದ ನಂತರ ಟೆಸ್ಟ್ ಪ್ರಿಪರೇಷನ್ ಬಂತು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್ ಇನಿಷಿಯಲ್ ಲೆವೆಲ್ ಇಂದಾನೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್, ಒಲಿಂಪಿಯಾಡ್, NSTSC, KVPY ಇದ್ರ ಬಗ್ಗೆ. ಓಕೆ, ಸೊ ಅದಾದ ನಂತರ ಎಕ್ಸಾಮಿನೇಷನ್ ಅಗೈನ್ ಬ್ಯಾಂಕಿಂಗ್, ಸಿವಿಲ್ ಸರ್ವಿಸಸ್, ಡಿಫೆನ್ಸ್, ಈ ರೀತಿ ಮಲ್ಟಿಪಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಪ್ರಿಪರೇಷನ್ಸ್ ಇರುತ್ತೆ. ಸೊ ಅಕಾಡೆಮಿಕ್ಸ್ ಆದ ನಂತರ ದೆನ್ ನಾವು ಮಲ್ಟಿಪಲ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ಕೂಡ ಪ್ರೊವೈಡ್ ಮಾಡ್ತೀವಿ. ಎಕ್ಸಾಂಪಲ್ ನಾವು ಇವಾಗ ಇಲ್ಲಿ ಈ ಸೆಕ್ಷನ್ ಅಲ್ಲಿ ನೋಡ್ಬೋದು. ಸೊ ಎಕ್ಸಾಂಪಲ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ, Communication, basics and importance. In this video, we will learn what communication is. We will also learn the importance of communication and ways to improve our communication skills to have better personal and professional relationships. Talking is an integral part of living. We talk to our family members, friends, people at work, and even strangers. But do we really communicate with them? Let's see how communication is different from talking. Talking simply refers to speaking words and sentences. Sometimes the message is understood, sometimes it is not. Communicating is one step further in the process. this is all about content. See, without understanding the content, how will you work? Okay, so please understand the concept first and then I will explain you the about your roles and responsibilities. Okay, this is all about our program. So you can access it via downloading application. So this application will be available all over India via Play Store. Okay, so now coming back to the roles and responsibilities. Now may I understand like, have you comfortable with this application? I think ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ about the app. Just give me a thumbs up. Perfect. So now we should understand how it works, how you can work from home model. ನೀವು ಹೆಂಗ್ ಇದರಲ್ಲಿ ವರ್ಕ್ ಮಾಡಬಹುದು ಅನ್ನೋದ್ರ ಬಗ್ಗೆ. This is the core program. See, without understanding the core program, how you come to we cannot skip the program. Yeah. So I think perfectly ನೀವು ಅಪ್ಲಿಕೇಶನ್ ಬಗ್ಗೆ ಒಂದು ಓವರ್ ವ್ಯೂ ತಗೊಂಡಿದ್ದೀರಿ. ಸೊ ನಾನು ಇವಾಗ ನಿಮ್ಗೆ ಜಾಬ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಲಿಯರ್? ಸೊ ನಿಮ್ಮ ಮೆಸೇಜಸ್ ಗಳೆಲ್ಲ ರೆಕಾರ್ಡೆಡ್ ಇದೆ. ಓಕೆ, ನೀವೇನೇ ಚಾಟ್ ಮಾಡಿದ್ರು ಎಲ್ಲಾನು ಕೂಡ ಇದು ರೆಕಾರ್ಡೆಡ್ ಇರುತ್ತೆ. ಸೊ ನಿಮ್ಗೆ ಆನ್ಬೋರ್ಡಿಂಗ್ ಮಾಡ್ಬೇಕಾಗಿರೋದು ಫೈನಲ್ ಆಗಿ HR ಟೀಮ್. ನೀವು ಯಾವ ರೀತಿ ಮೀಟಿಂಗ್ ಅಲ್ಲಿ ಬಿಹೇವ್ ಮಾಡ್ತೀರಾ ಆ ರೀತಿ ನಾವು ನಿಮ್ಗೆ ಆನ್ಬೋರ್ಡಿಂಗ್ ಆಪರ್ಚುನಿಟೀಸ್ ನ ಕ್ರಿಯೇಟ್ ಮಾಡಿ ಕೊಡ್ತೀವಿ. ಓಕೆ,
So please understand, this is an official meeting. Okay, this is not your college or university's meeting. ಬಂದಿಲ್ಲಿ ಇದ್ ಮಾಡೋದಕ್ಕೆ. ಓಕೆ, ಐ ಥಿಂಕ್ ನೀವೆಲ್ಲ ಉದ್ಯೋಗ ಮೇಳ ಕ್ಯಾಂಡಿಡೇಟ್ಸ್ ಅನ್ಕೊಂಡಿರ್ತೀನಿ. ಐ ಥಿಂಕ್ ನೀವು ಇಂಟರ್ವ್ಯೂಗೆ ಬಂದಿರೋದು ಏನ್ ಉದ್ದೇಶ ಇಟ್ಕೊಂಡಿದ್ದೀರಾ ಗೊತ್ತಿಲ್ಲ, ಬಟ್ ಎಷ್ಟೋ ಜನಕ್ಕೆ ಅವಶ್ಯಕತೆ ಇರುತ್ತೆ ನಿಜವಾಗ್ಲೂ. ಅವರಿಗೆ ಅನಾವಶ್ಯಕವಾಗಿ ಮೀಟಿಂಗ್ ಅಲ್ಲಿ ಮೆಸೇಜಸ್ ಗಳು ಮಾಡೋದು ಮತ್ತೆ ಅನ್ಮ್ಯೂಟ್ ಮಾಡಿ ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್ ಮಾಡೋದ್ರಿಗೆ ನಾನು ಡೆಫಿನೆಟ್ಲಿ ಐ ಟೇಕ್ ದ ಸೀರಿಯಸ್ ಆಕ್ಷನ್. ಐ ನೋಟ್ ಡೌನ್ ದ ಡೀಟೇಲ್ಸ್ ಅಂಡ್ ಐ ಶೇರ್ ಟು ಯುವರ್ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್. ಓಕೆ, ಯಾರಿದ್ದಾರೆ ನಿಮ್ದು ಕೋಆರ್ಡಿನೇಟರ್ಸ್, ಐ ಶೇರ್ ಇಟ್ ವಿತ್ ಯು. ಪ್ಲೀಸ್ ಡು ನಾಟ್ ಸ್ಪಾಯಿಲ್ ಯುವರ್ ಸಿಟಿ ನೇಮ್ ಇನ್ ಅಟೆಂಡಿಂಗ್ ದಿಸ್ ಓರಿಯಂಟೇಶನ್ ಕ್ಲಾಸ್. ಓಕೆ, ಯಾ, ನಾನು ಯಾರಿಗೆ ಹೇಳ್ತಾ ಇದ್ದೀನಿ, ಹೂ ಆರ್ ಮೇಕಿಂಗ್ ಅನ್ವಾಂಟೆಡ್ ಆಕ್ಟಿವಿಟಿ. ಓಕೆ, Pramila, kindly mute yourself. How many times should I repeat? If you are not interested, kindly leave this meeting. Do not disturb others. Yeah. So I think we have covered the program now. So just will jump into the job opportunity. I'll share the screen now. Okay, confirm ಮಾಡಿ, screen sharing visible ಇದೆ screen? Yes, perfect. Okay, so ಇದು ಆಕ್ಚುಲಿ ಕನ್ನಡದಲ್ಲಿದೆ ಪ್ರೆಸೆಂಟೇಶನ್. ಸೊ ನಾನು ಆಲ್ರೆಡಿ ಇಂಗ್ಲಿಷ್ ಪ್ರೆಸೆಂಟೇಶನ್ ನ ಗ್ರೂಪ್ ಅಲ್ಲಿ, ರೆಸ್ಪೆಕ್ಟಿವ್ ಗ್ರೂಪ್ ಅಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಒನ್ಸ್ ಅಗೇನ್ ನಾನು ಆಫ್ಟರ್ ದಿಸ್ ಮೀಟಿಂಗ್ ನಾನು ಬೋತ್ ಕನ್ನಡ ಅಂಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಡಾಕ್ಯುಮೆಂಟ್ ಡೀಟೇಲ್ಸ್ ನ ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಸಪೋಸ್ ಮೀಟಿಂಗ್ ಅಲ್ಲಿ ಯಾರಿಗಾದ್ರೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ನೀವು ಒನ್ಸ್ ಅಗೇನ್ ರೀಡ್ ಔಟ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಸೊ ನಮ್ಮಲ್ಲಿ 3 ಪ್ರೋಗ್ರಾಮ್ಸ್ ಇದೆ. ಸೊ 3 ಪ್ರೋಗ್ರಾಮ್ಸ್ ಅಲ್ಲಿ ಮೊದಲನೇ ಪ್ರೋಗ್ರಾಮು ಡಿಜಿಟಲ್ ಕೆರಿಯರ್ ವಿಕಾಸ್ ಯೋಜನಾ ಪ್ರೋಗ್ರಾಮ್ ಅಂತ ಹೇಳಿ. ಓಕೆ, ಸೊ ಈ ಪ್ರೋಗ್ರಾಮ್ ಅಲ್ಲಿ 21 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಸೊ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ಸ್ಟೂಡೆಂಟ್ ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ, ಸೊ ನೀವು ಲೈಕ್ ಪ್ರೋಗ್ರಾಮ್ ಬಗ್ಗೆ ಟೆಲಿಕಾಲಿಂಗ್ ಆಗಿರ್ಬೋದು, ಕಮ್ಯುನಿಕೇಶನ್ ಆಗಿರ್ಬೋದು, ಮೆಂಟರ್ಶಿಪ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಮ್ಮ ಪ್ರೋಗ್ರಾಮ್ ನ ಸ್ಟೂಡೆಂಟ್ ಪೇರೆಂಟ್ ಓರಿಯಂಟೇಶನ್ ಕ್ಲಾಸ್ ಮುಖಾಂತರ ಸ್ಟೂಡೆಂಟ್ ಅಡ್ಮಿಷನ್ ಮೇಲೆ ಫೋಕಸ್ ಮಾಡ್ತೀರಾ. ಓಕೆ, ಸೊ ಇದು 21 ಡೇಸ್ ಅಲ್ಲಿ ನಿಮಗೆ ಡೀಟೇಲ್ ಆಗಿ ನಾವು ಟ್ರೈನಿಂಗ್ ನ ಆರ್ಗನೈಸ್ ಮಾಡ್ತೀವಿ. ಸೊ ಟ್ರೈನಿಂಗ್ ನಿಮ್ಗೆ ಸ್ಟಾರ್ಟ್ ಆದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ಸೊ ದೆನ್ ಸೆಕೆಂಡ್ ಪ್ರೋಗ್ರಾಮ್ ಬಂದು ಡಿಜಿಟಲ್ ಸ್ಕಿಲ್ ವಿಕಾಸ್ ಯೋಜನಾ ಪ್ರೋಗ್ರಾಮ್ ಅಂತ ಹೇಳಿ. ಸೊ ಇದು DSVY ಪ್ರೋಗ್ರಾಮ್. ಸೊ ದೆನ್ ಕ್ಯಾಂಪಸ್ ಟು ಕೆರಿಯರ್ ಪ್ರೋಗ್ರಾಮ್, IGP ಪ್ರೋಗ್ರಾಮ್. ಸೊ 3 ಪ್ರೋಗ್ರಾಮ್ಸ್ ಇದೆ. ಸೊ ನಿಮ್ಗೆ ನಾವು ರೆಕಮೆಂಡ್ ಮಾಡಿರೋದು ಡಿಜಿಟಲ್ ಕೆರಿಯರ್ ವಿಕಾಸ್ ಯೋಜನಾ ಪ್ರೋಗ್ರಾಮ್. ಈ 2 ಪ್ರೋಗ್ರಾಮ್ಸ್ ಏನಿದೆ ಅದು ರೆಗ್ಯುಲರ್ ನಮ್ಮ ಹತ್ರ ಇರೋದು. ಬಟ್ ಇವಾಗ ಉದ್ಯೋಗ ಮೇಳ ಕ್ಯಾಂಡಿಡೇಟ್ಸ್ ಯಾರಿದ್ದೀರಾ, ಡಿಜಿಟಲ್ ಕೆರಿಯರ್ ವಿಕಾಸ್ ಯೋಜನಾ DCVY ಪ್ರೋಗ್ರಾಮ್ ನ ಅಂದ್ರೆ 21 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ನ ನೀವು ಪಾರ್ಟಿಸಿಪೇಟ್ ಮಾಡ್ಬೇಕಾಗತ್ತೆ. ಓಕೆ, ಸೊ ಈ ಪ್ರೋಗ್ರಾಮ್ ಅಲ್ಲಿ ಡೆವಲಪ್ಮೆಂಟ್ ಅಸೋಸಿಯೇಟ್ ಅಂತ ಹೇಳಿ ತಗೊಂತೀವಿ ಇನ್ಸೈಡ್ ಸೇಲ್ಸ್. ಸೊ ವರ್ಕ್ ಫ್ರಮ್ ಹೋಮ್ ಇಂದಾನೆ ನೀವು ಆಪರೇಟ್ ಮಾಡ್ತೀರಾ. ಸ್ಮಾರ್ಟ್ ಫೋನ್ ಮತ್ತೆ ಇಂಟರ್ನೆಟ್ ಇದ್ರೆ ಸಾಕಾಗುತ್ತೆ. ಓಕೆ, ಸೊ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ನೀವು ಪ್ರಮೋಟ್ ಮಾಡಿ ಮಾಡ್ಬೋದು. ಓಕೆ, ಸೊ ವರ್ಕಿಂಗ್ ಅವರ್ಸ್ ಮಾರ್ನಿಂಗ್ 10 to 7 o'clock ಇರುತ್ತೆ. ಮಾರ್ನಿಂಗ್ 11 ಮೀಟಿಂಗ್ ಇರುತ್ತೆ, ಮತ್ತೆ ಈವ್ನಿಂಗ್ 7 o'clock ಮೀಟಿಂಗ್ ಇರುತ್ತೆ ಗೂಗಲ್ ಮೀಟ್ ಅಲ್ಲಿ. ಸೊ 21 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಾವು ನಿಮಗೆ ಹೇಳಿಕೊಟ್ಟ ರೀತಿಯಲ್ಲಿ ನೀವು ವರ್ಕ್ ನ ಕಂಪ್ಲೀಟ್ ಮಾಡ್ಕೊಂಡ್ರೆ, 2 ಅಡ್ಮಿಷನ್ಸ್ ಎನ್ರೋಲ್ಮೆಂಟ್ಸ್ ನ ನೀವು ಕಂಪ್ಲೀಟ್ ಮಾಡ್ಕೊಂಡ್ರೆ ನಿಮ್ಗೆ 3000 rupees ಇನ್ಸೆಂಟಿವ್ ಇರುತ್ತೆ. ಸೊ ಜೊತೆಗೆ ನಿಮಗೆ ಆಫ್ಟರ್ ಕಂಪ್ಲೀಟಿಂಗ್ 21 ಡೇಸ್ ಫುಲ್ ಟೈಮ್ ಜಾಬ್ ಆಪರ್ಚುನಿಟಿನ ನೀವು ಜಾಯಿನ್ ಆಗೋದಾದ್ರೆ ನಿಮ್ಗೆ ಸೊ ಬೇಸ್ಡ್ ಆನ್ ದ ಅಡ್ಮಿಷನ್ ಎನ್ರೋಲ್ಮೆಂಟ್ಸ್ ನಿಮ್ಗೆ ಸ್ಯಾಲರಿ ಸ್ಟ್ರಕ್ಚರ್ ಇಲ್ಲಿ ಮೆನ್ಷನ್ ಮಾಡಿದೀವಿ.
ಮಿನಿಮಮ್ 8,000 ರುಪೀಸ್ ಇಂದ ಮ್ಯಾಕ್ಸಿಮಮ್ 60,000 ರುಪೀಸ್ ವರ್ಗುನು ಕೂಡ ಅರ್ನಿಂಗ್ ಆಪರ್ಚುನಿಟೀಸ್ ಇರುತ್ತೆ. ಸೊ ನಾನು ಆಲ್ರೆಡಿ ಹೇಳ್ದಾಗೆ ಟ್ರೈನಿಂಗ್ ಪ್ರೋಗ್ರಾಮ್ ನ 21 ಡೇಸ್ ಕಂಪ್ಲೀಟ್ ಮಾಡ್ಕೊಂಡಂತ ಕ್ಯಾಂಡಿಡೇಟ್ಸ್ ಮಿನಿಮಮ್ 2 ಅಡ್ಮಿಷನ್ ಎನ್ರೋಲ್ಮೆಂಟ್ಸ್ ನ ಕ್ವಾಲಿಫೈ ಮಾಡ್ಕೊಂಡ ನಂತರ ಸೊ ಅವರಿಗೆ 3,000 ರುಪೀಸ್ ಇನ್ಸೆಂಟಿವ್ ಜೊತೆಗೆ ಅಡಿಷನಲ್ ಆಗಿ ಒಂದು ಬೆನಿಫಿಟ್ ಕಾರ್ಡ್ ನ ಪ್ರೊವೈಡ್ ಮಾಡ್ತೀವಿ. ಬೆನಿಫಿಟ್ ಕಾರ್ಡ್ ಅಂತ ಬಂದ್ರೆ ಅದರಲ್ಲಿ 25,000 ರುಪೀಸ್ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ, 3 lakhs ರುಪೀಸ್ ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಅಡಿಷನಲ್ ಆಗಿ 12 ಮಂತ್ಸ್ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಮಾಡಂತದ ಕ್ಯಾಂಡಿಡೇಟ್ ಗೆ ಅಪ್ ಟು 50,000 ರುಪೀಸ್ ಬೋನಸ್ ವರ್ಗು ಸಿಗುತ್ತೆ. ಸಪೋಸ್ ನೀವು ಈ ಪ್ರೋಗ್ರಾಮ್ DCVY ಪ್ರೋಗ್ರಾಮ್ ಗೆ ಎನಿ ಕ್ಯಾಂಡಿಡೇಟ್ ನ ರೆಫರ್ ಮಾಡಿ ಅವರು 21 ಡೇಸ್ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಕ್ವಾಲಿಫೈ ಆಗಿ ಎಲಿಜಿಬಲ್ ಆಗಿ ಅವ್ರು ಫುಲ್ ಟೈಮ್ ಜಾಬ್ಗೆ ಹೋದ್ರೆ ನಿಮ್ಗೆ 1,000 ರುಪೀಸ್ ಅವ್ರ ಕಡೆಯಿಂದ ಕೂಡ ರೆಫರ್ ಅಂಡ್ ಅರ್ನ್ ಕಾನ್ಸೆಪ್ಟ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಇದಕ್ಕೆ ನೀವು ಮಾಡ್ಬೇಕಾಗಿರೋದು ಮೇಜರ್ಲಿ ಸೊ ಫಸ್ಟ್ ಪ್ರೋಗ್ರಾಮ್ ಅದು. ಸೊ ಈ ಪ್ರೋಗ್ರಾಮ್ ಟ್ರೈನಿಂಗ್ ಬಂದು ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ 90 ಡೇಸ್ ಕಂಪ್ಲೀಟ್ ಮಾಡಿದಂತ ಕ್ಯಾಂಡಿಡೇಟ್ ಅಂದ್ರೆ ಇನಿಷಿಯಲ್ 21 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ನ ಮೇಜರ್ಲಿ ಲೀಡ್ಸ್ ಸ್ಟೂಡೆಂಟ್ ಡೀಟೇಲ್ಸ್ ಎಲ್ಲ ನಾವೇ ಪ್ರೊವೈಡ್ ಮಾಡ್ತೀವಿ. ಅವರಿಗೆ ಮೇಜರ್ ಆಗಿ ಟೆಲಿಕಾಲಿಂಗ್ ಆಕ್ಟಿವಿಟೀಸ್ ಮೇಲೆ ಫೋಕಸ್ ಮಾಡೋದಿರುತ್ತೆ. ಓಕೆ, ಸೊ ಎಸ್, ದಿಸ್ ಇಸ್ ಆಲ್ ಅಬೌಟ್ ದಿ ಪ್ರೋಗ್ರಾಮ್. ಸೊ ಇನ್ ಡೀಟೇಲ್ ಅಡ್ಮಿಷನ್ ಎನ್ರೋಲ್ಮೆಂಟ್ ಕೋರ್ಸ್ ಫೀಸ್ ಬೆನಿಫಿಟ್ಸ್ ಏನು ಅಂತ ಹೇಳಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ನಮ್ಮ 1 ಇಯರ್ ಸಬ್ಸ್ಕ್ರಿಪ್ಷನ್ ಫೀಸ್ ಬಂದು ಸ್ಟೂಡೆಂಟ್ ಗೆ ನಾವು ಇವಾಗ ಏನು ಕ್ಲಾಸಸ್ ನ ನಾನು ಶೋಕೇಸ್ ಮಾಡಿದೆ ಪ್ರೀವಿಯಸ್ಲಿ. ಸೊ 1 ಇಯರ್ ಸಬ್ಸ್ಕ್ರಿಪ್ಷನ್ ನಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಕ್ಲಾಸಸ್ ನ. ಅಂದ್ರೆ ಈಗ ಎಕ್ಸಾಂಪಲ್ ಒಂದು ಅಮೆಜಾನ್ ಪ್ರೈಮ್ ನ ಯಾವ ರೀತಿ ನಾವು ಸಬ್ಸ್ಕ್ರಿಪ್ಷನ್ ನಲ್ಲಿ ಪರ್ಚೇಸ್ ಮಾಡ್ತೀವಿ ಅಥವಾ ನಮ್ಮ ಮೊಬೈಲ್ ನ ಯಾವ ರೀತಿ ರೀಚಾರ್ಜ್ ಮಾಡ್ಕೊಂತೀವಿ, ಈ ರೀತಿ ಕ್ಲಾಸಸ್ ಬಂದು 1 ಇಯರ್ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಲ್ಲಿ ವರ್ಕ್ ಆಗುತ್ತೆ. ಸೊ ಇನಿಷಿಯಲಿ ಅವರಿಗೆ ಟ್ರಯಲ್ ಪ್ಲಾನ್ ಅಂತೇಳಿ 24 ಅವರ್ಸ್ ಫ್ರೀ ಆಕ್ಸೆಸ್ ಇರುತ್ತೆ. ಸೊ ಆಫ್ಟರ್ ದಟ್ ಅದು ಲಾಕ್ ಆಗುತ್ತೆ. ಸಪೋಸ್ ಕಂಟಿನ್ಯೂ ಮಾಡ್ಕೋಬೇಕಂದ್ರೆ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಲ್ಲಿ ಸ್ಟೂಡೆಂಟ್ಸ್ ಆಕ್ಸೆಸ್ ಮಾಡ್ಕೋಬೇಕು. ಸೊ 1 ಇಯರ್ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅಲ್ಲಿ ಸ್ಟೂಡೆಂಟ್ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಏನೇನ್ ಬೆನಿಫಿಟ್ ಇರುತ್ತೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೊ ಕ್ಲಾಸಸ್ ಬಂದು NCERT ಪ್ರಕಾರ ಸಿಲೆಬಸ್ ಅವೈಲೇಬಲ್ ಇರುತ್ತೆ ಆಲ್ ಓವರ್ ಇಂಡಿಯಾ. ಸೊ ಮಲ್ಟಿ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಸಿಗುತ್ತೆ. ಇಂಗ್ಲಿಷ್, ಕನ್ನಡ, ಹಿಂದಿದಲ್ಲಿ ಆಲ್ ಓವರ್ ಇಂಡಿಯಾ ಲ್ಯಾಂಗ್ವೇಜಸ್ ಅಲ್ಲಿ ಸ್ಟೂಡೆಂಟ್ಸ್ ಸ್ಟಡಿ ಮಾಡಬಹುದು. ಸೊ ಮತ್ತೆ ಸ್ಟೂಡೆಂಟ್ ಗೆ ಅಕಾಡೆಮಿಕ್ಸ್ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಸ್ ಮತ್ತೆ ಸ್ಕಿಲ್ ಬೇಸ್ಡ್ ಎಜುಕೇಶನ್ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ಮತ್ತೆ ಮೆಂಟರ್ಶಿಪ್ ಇರುತ್ತೆ ನಮ್ಮ ಕಡೆಯಿಂದ. ಸೊ ಜೊತೆಗೆ ಈ 1 ಇಯರ್ ಕೋರ್ಸಸ್ ನ ಜೊತೆಗೆ ಅಡಿಷನಲ್ ಆಗಿ ನಮ್ಮ ಸ್ಟೂಡೆಂಟ್ ಯಾರು ಆನ್ಬೋರ್ಡಿಂಗ್ ಆಗಿರ್ತಾರೆ, ಸೊ ಆ ಮಕ್ಕಳಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ, ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್ ಇರುತ್ತೆ. ಜೊತೆಗೆ ಸ್ಕಾಲರ್ಶಿಪ್ ಅಲ್ಲಿ ಕೂಡ ಸ್ಟೂಡೆಂಟ್ ಬೆನಿಫಿಟ್ಸ್ ನ ತಗೋಬಹುದು. ಒಂದು ಬೆನಿಫಿಟ್ ಕಾರ್ಡ್ ಸ್ಟೂಡೆಂಟ್ ಗೆ ಅಪ್ ಸ್ಕಿಲ್ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ. ಓಕೆ, ಕೋರ್ಸ್ ಮತ್ತೆ ಬೆನಿಫಿಟ್ ಕಾರ್ಡ್ ಎರಡು ಸೇರಿ ಸ್ಟೂಡೆಂಟ್ ಗೆ 1 ಇಯರ್ ಗೆ ನಾವು ಚಾರ್ಜ್ ಮಾಡ್ತಾ ಇರೋದು ಜಸ್ಟ್ 4,000 ರುಪೀಸ್ ಸಬ್ಸ್ಕ್ರಿಪ್ಷನ್ ಫೀಸ್. ಓಕೆ, ಸೊ 4,000 ರುಪೀಸ್ 1 ಇಯರ್ ಗೆ ಸಬ್ಸ್ಕ್ರಿಪ್ಷನ್ ಫೀಸ್ ನ ನಾವು ಚಾರ್ಜ್ ಮಾಡ್ತೀವಿ ಆಲ್ ಓವರ್ ಇಂಡಿಯಾ. ಸೊ ಇದನ್ನ ನೀವು ಸ್ಟೂಡೆಂಟ್ ನ ಅಡ್ಮಿಷನ್ ಎನ್ರೋಲ್ಮೆಂಟ್ ಮೇಲೆ ಮೇಜರ್ ಆಗಿ ಫೋಕಸ್ ಮಾಡ್ತೀರಾ. ಸೊ ಎನಿ ಸ್ಟೂಡೆಂಟ್ ನ ನೀವು ಆನ್ಬೋರ್ಡ್ ಮಾಡಬಹುದು ಆಲ್ ಓವರ್ ಇಂಡಿಯಾ. ಲ್ಯಾಂಗ್ವೇಜಸ್ ಮತ್ತೆ CBSE ಮತ್ತೆ ಸ್ಟೇಟ್ ಬೋರ್ಡ್ಸ್ ಎಲ್ಲಾನು ಕೂಡ ಅವೈಲೇಬಲ್ ಇರುತ್ತೆ. ಓಕೆ, ಸೊ ಈ ಪ್ರೋಗ್ರಾಮ್ ಅಲ್ಲಿ ನೀವು 21 ಡೇಸ್ ಟ್ರೈನಿಂಗ್ ಪ್ರೋಗ್ರಾಮ್ ಇರುತ್ತೆ. ಇನಿಷಿಯಲಿ ನಿಮ್ಗೆ ಇಮಿಡಿಯೇಟ್ ಆಗಿ ನಾಳೆಯಿಂದ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ನಿಮ್ಗೆ ಆಲ್ರೆಡಿ ಗೂಗಲ್ ಫಾರ್ಮ್ ಶೀಟ್ ನ ಕಳ್ಸಿದೀವಿ. ಆ ಗೂಗಲ್ ಫಾರ್ಮ್ ನ ಫಿಲ್ ಅಪ್ ಮಾಡಿದಂತ ಕ್ಯಾಂಡಿಡೇಟ್ಸ್ ನ ನಾವು ಆನ್ಬೋರ್ಡ್ ಮಾಡ್ತೀವಿ. ಓಕೆ, ಸೊ ಆನ್ಬೋರ್ಡ್ ಮಾಡಿದ ನಂತರ ನಿಮ್ಗೆ ಟೀಮ್ ಲೀಡರ್ಸ್ ಅಸೈನ್ ಆಗ್ತಾರೆ. ಟೀಮ್ ಲೀಡರ್ಸ್ ಕಡೆಯಿಂದ ನಿಮಗೆ ಫರ್ದರ್ ಕಮ್ಯುನಿಕೇಶನ್ಸ್ ಮತ್ತೆ ಲೀಡ್ಸ್ ರಿಲೇಟೆಡ್ ರೆಗ್ಯುಲರ್ ಕಮ್ಯುನಿಕೇಶನ್ಸ್ ಇರುತ್ತೆ. ರೆಗ್ಯುಲರ್ ಕಮ್ಯುನಿಕೇಶನ್ಸ್ ಅಲ್ಲಿ ನಿಮ್ಗೆ ಲೈಕ್ ಆದ ನಂತರ 21 ಡೇಸ್ ಅಲ್ಲಿ ಮಿನಿಮಮ್ 2 ಅಡ್ಮಿಷನ್ಸ್ ಕ್ವಾಲಿಫಿಕೇಶನ್ ಇರುತ್ತೆ. ಅಂದ್ರೆ ಟ್ರೈನಿಂಗ್ ಅಲ್ಲಿ ಆಸ್ ಅ ಟ್ರೈನಿ ಆಗಿ ವರ್ಕ್ ಮಾಡ್ತಾ ಇರ್ತೀರಾ. ನೀವು ಫುಲ್ ಟೈಮ್ ಜಾಬ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗೆ ಕ್ವಾಲಿಫೈ ಆಗ್ಬೇಕಂದ್ರೆ ಮಿನಿಮಮ್ 2 ಅಡ್ಮಿಷನ್ಸ್ ನ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ಅಡ್ಮಿಷನ್ಸ್ ನ ನೀವು 1 ಡೇದಲ್ಲಿ ಕಂಪ್ಲೀಟ್ ಮಾಡಿ, 10 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿ, 21 ಡೇಸ್ ಅಲ್ಲಿ ಕಂಪ್ಲೀಟ್ ಮಾಡಿ. ಬಟ್ 2 ಮಿನಿಮಮ್ ಅಡ್ಮಿಷನ್ಸ್ ನ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ಯು ಆರ್ ಎಲಿಜಿಬಲ್ ಟು ಆನ್ ವರ್ಕ್ ಆಸ್ ಅ ಫುಲ್ ಟೈಮ್ ಕ್ವಾಲಿಫೈ ಆಗ್ತೀರಾ. ಕ್ವಾಲಿಫೈ ಆದ್ಮೇಲೆ ನೀವು ಜಾಬ್ ನ ಸ್ಟಾರ್ಟ್ ಮಾಡ್ತೀರಾ. ಸೊ ನಿಮ್ಗೆ ಸ್ಯಾಲರೀಸ್ ಅಲ್ಲಿ ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ, ಸೊ ಬೇಸ್ಡ್ ಆನ್ ದ ಸ್ಟೂಡೆಂಟ್ ಅಡ್ಮಿಷನ್ಸ್ ಈ ರೀತಿ ಇಲ್ಲಿ ಮೆನ್ಷನ್ ಮಾಡಿರೋ ಡೀಟೇಲ್ಸ್ ಪ್ರಕಾರ ನೀವು
ಅರ್ನಿಂಗ್ಸ್ ಇರುತ್ತೆ. ಮಂತ್ಲಿ ಮಿನಿಮಮ್ ಕಮಿಟ್ಮೆಂಟ್ 8,000 rupees ಇಂದ ಅಪ್ ಟು 60,000 ವರೆಗೂ ಕೂಡ ಆನ್ ಮಾಡ್ಬೋದು. ಓಕೆ, ಸೊ ಇದಕ್ಕೆ ಬೇಕಾದಂತ ಎಲ್ಲ ಟ್ರೈನಿಂಗ್ ನಮ್ ಕಡೆಯಿಂದ ಪ್ರೊವೈಡ್ ಮಾಡ್ತೀವಿ. ಸೊ ಇನ್ ಅಡಿಷನಲ್ ಆಗಿ ನಮ್ಮಲ್ಲಿ 90 days ಕಂಪ್ಲೀಟ್ ಮಾಡಿದಂತ ಕ್ಯಾಂಡಿಡೇಟ್ ಅಂದ್ರೆ 21 days ಇಂದ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ಇನ್ಸೆಂಟಿವ್ ಪ್ಲಸ್ ಬೆನಿಫಿಟ್ ಕಾರ್ಡ್ ಜೊತೆಗೆ 90 days ನಮ್ಮಲ್ಲಿ ಪ್ರೋಗ್ರಾಮ್ ನ ಸಿಸ್ಟಮ್ ಅಲ್ಲಿ ಕಂಪ್ಲೀಟ್ ಮಾಡಿದಂತ ಕ್ಯಾಂಡಿಡೇಟ್ ಗೆ ನಾವು ಫುಲ್ ಟೈಮ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿನ ಕೂಡ ಪ್ರೊವೈಡ್ ಮಾಡ್ತೀವಿ. ಅಂದ್ರೆ ಫಿಕ್ಸೆಡ್ ಸ್ಯಾಲರಿ ದಲ್ಲಿ ಮಿನಿಮಮ್ 15,000 ಇಂದ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ಅಡ್ಮಿಷನ್ಸ್ ನ 100 ಸ್ಟೂಡೆಂಟ್ ಅಡ್ಮಿಷನ್ ಟಾರ್ಗೆಟ್ ನ ಕಂಪ್ಲೀಟ್ ಮಾಡಿದಂತವ್ರು ಮ್ಯಾನೇಜರ್ ಆಗಿ ಕೂಡ ಪ್ರಮೋಟ್ ಆಗ್ಬೋದು. ಸೊ ಅವ್ರಿಗೆ ಬಿಟ್ವೀನ್ ರೇಂಜ್ 15 to 30K ವರೆಗೂ ಕೂಡ ಫಿಕ್ಸೆಡ್ ಸ್ಯಾಲರಿ ಇರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ದಿ ಪ್ರೋಗ್ರಾಮ್. ಅಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ fill up the Google sheet immediately and you can start onboarding formalities and you can start working and start attending their training program. Okay, yeah, this is so any doubts just drop me a message in chat box now. For the next 5 to 10 minutes, if you have any doubts just let me know. I'll read out the messages now starting from now and I'll give you the one by one. Hello, sir. Please do not unmute, just drop me a message in chat box. If no doubts, kindly leave the meeting and start filling that Google Sheet link. You will be on board. You will get the call back from tomorrow from your respective team leaders. Yes, Pragna. Hello. So the training leads, everything will be provided. You no need to worry. And our courses also offered over. You will get multiple admissions. And also we have multiple programs and roles and responsibilities. So based on the training, so we were going to provide you the opportunities. Okay, fine. I think if any no doubts, we'll wind up this today's session. Kindly, you can leave the meeting. There is no registration fee. You can just drop. You can fill up the Google Sheet and start onboarding. You will get a call back from your respective team leaders. Kindly everyone leave the session. If you have any doubts, you can reach out our helpline number. Okay. 4,000 ಅಮೌಂಟ್ ಪೇ ಮಾಡ್ಬೇಕು ಅಂದ್ರೆ ಅದು ಯಾವ್ದಕ್ಕೆ ಅಂತ? ಅದು ಸ್ಟೂಡೆಂಟ್ ಅಡ್ಮಿಷನ್ ಗೆ. ಅದು ನೀವು ಸ್ಟೂಡೆಂಟ್ ಅಡ್ಮಿಷನ್ ಮಾಡಿಸ್ಬೇಕಂದ್ರೆ ಅವ್ರು 4,000 rupees ಪೇ ಮಾಡಿ ಬರ್ತಾರೆ. ಈಗ ಎಕ್ಸಾಂಪಲ್ ನೀವು ಇವಾಗ ಒಂದ್ ಕಾರ್ ಶೋರೂಮಿಗೆ ಹೋಗ್ತೀರಾ, ಒಂದ್ ಮಾರುತಿ ಸುಜುಕಿ ಶೋರೂಮಿಗೆ ಹೋಗ್ತೀರಾ, ಅಲ್ಲಿ 8 ರಿಂದ 10 ಲಕ್ಷ ರೂಪಾಯಿ ಕಾರ್ ಇರುತ್ತೆ ಪ್ರೈಸ್. ಅದು ನೀವು ಅಲ್ಲಿ ಒಂದು ಮ್ಯಾನೇಜರ್ ಇದೀರಾ ಅನ್ಕೊಂತೀರಾ. ಯಾರಾದ್ರೂ ಕಸ್ಟಮರ್ ಬಂದ್ರೆ ಕಸ್ಟಮರ್ ಪೇ ಮಾಡ್ತಾರಾ, ನೀವು ಪೇ ಮಾಡ್ತೀರಾ? ಈಗ ನಮ್ಗೆ ಟ್ರೈನಿಂಗ್ ಫುಲ್ ಫ್ರೀ. ಇದು ಟ್ರೈನಿಂಗ್ ಏನಾದ್ರೂ ಅಮೌಂಟ್ ಪೇ ಮಾಡ್ಬೇಕಾ? ಜೀರೋ, ನೋ ರಿಜಿಸ್ಟ್ರೇಷನ್ ಫೀ, ಜೀರೋ. ಸರ್ ನಿಮ್ಮ ಹತ್ರ ಆ್ಯಪ್ ಇದೆಯಲ್ಲ ಅಂತ ಹೇಳಿದ್ರಲ್ಲ, ಅದು ಯಾವ ಆ್ಯಪ್? ಆಲ್ ಓವರ್ ಇಂಡಿಯಾ ಅಂತ ಇದ್ ಮಾಡಿದ್ರಲ್ಲ. ನಾಳೆ ಸೆಷನ್ ರೀಆರ್ಗನೈಸ್ ಮಾಡ್ತೀವಿ, ಆ ಸೆಷನ್ ಅಲ್ಲಿ ಅಟೆಂಡ್ ಆಗಿ ದೀಕ್ಷಿತ್ ನಾನು. ಓಕೆ ಸರ್, ಥ್ಯಾಂಕ್ ಯು. ಸೆಂಡ್ ಲಿಂಕ್ ಆಲ್ರೆಡಿ ಶೇರ್ ಮಾಡಿದ್ದಾರೆ ನಿಮಗೆ ವಾಟ್ಸ್ಆಪ್ ನಂಬರ್ಗೆ. ಇಫ್ ಯು ಹ್ಯಾವ್ ನಾಟ್ ರಿಸೀವ್ಡ್ ದ ಲಿಂಕ್, ಜಸ್ಟ್ ಟೇಕ್ ದಿಸ್ ನಂಬರ್. ಐ ಆಮ್ ಶೇರಿಂಗ್ ದಿಸ್ ನಂಬರ್, ಹೆಲ್ಪ್ಲೈನ್ ನಂಬರ್. You can drop me a message. I'll share the link. ಸರ್, ಇದು ಉದ್ಯೋಗ ಮೇಳ ಅಟೆಂಡ್ ಮಾಡಿರ್ತಾರಲ್ಲ, ಅವ್ರು ಮಾತ್ರ ಜಾಯ್ನ್ ಆಗ್ಬೋದಾ, ಇಲ್ಲಾಂದ್ರೆ ಯಾರು ಬೇಕಾದ್ರೂ ಆಗ್ಬೋದಾ? Only ಉದ್ಯೋಗ ಮೇಳ ಕ್ಯಾಂಡಿಡೇಟ್ಸ್. ಓಕೆ, ಥ್ಯಾಂಕ್ ಯು ಸರ್. ಹಲೋ, ಚಾಟ್ ಬಾಕ್ಸ್ ಅಲ್ಲಿ ನಾನು ಹೆಲ್ಪ್ಲೈನ್ ನಂಬರ್ ಹಾಕಿದ್ದೀನಿ. ಅದಕ್ಕೆ ನೀವು ಮೆಸೇಜ್ ಕಳ್ಸಿದ್ರೆ ನಾವು ನಿಮ್ಗೆ ಲಿಂಕ್ ಕಳಿಸ್ತೀನಿ.
ಮೆಸೇಜ್ ಡ್ರಾಪ್ ಮಾಡಿದೀನಿ 7411557266 ನಂಬರ್ಗೆ ಮೆಸೇಜ್ ಡ್ರಾಪ್ ಮಾಡಿ, ಲಿಂಕ್ ಬರುತ್ತೆ, ಫಿಲ್ ಮಾಡಿ, ಆನ್ಬೋರ್ಡ್ ಆಗಿ ಟ್ರೈನಿಂಗ್ ಅಟೆಂಡ್ ಮಾಡಿ ಸ್ಟಾರ್ಟ್. ಓಕೆ, ಹಲೋ ಸರ್, ಗುಡ್. ಎಸ್. ನೀವು ಫೀಸ್ ಅಂತ ಹೇಳಿದ್ರಲ್ವಾ, ಅದು ಯಾವಾಗ ಪೇ ಮಾಡ್ಬೇಕು ನಾವು? ಯಾವ ಫೀಸ್? ಜಾಯಿನ್ ಆಗಕ್ಕೆ 4000 ಹೇಳಿದ್ರಲ್ಲ ಸರ್. ಇವಾಗ ನೀವು ಅಡ್ಮಿಷನ್ ಮಾಡಿಸೋ ಸ್ಟೂಡೆಂಟಿಗೆ ಅದು ಫೀಸು, ನಿಮಗಲ್ಲ. ಹೌದಾ? ಹಾ, ಥ್ಯಾಂಕ್ ಯು ಸರ್. ಸ್ಟೂಡೆಂಟ್ ಅಡ್ಮಿಷನ್ ಆಗುತ್ತಾರೆ, ಅವ್ರಿಗೆ ಅದು ಫೀಸು. ಇಲ್ಲಿ ನೀವು ಯು ಆರ್ ಎನ್ ಎಂಪ್ಲಾಯಿ, ಯು ನೀಡ್ ಟು ಪ್ರಮೋಟ್ ದಿಸ್ ಪ್ರೋಗ್ರಾಮ್. ನೀವು ಇದನ್ನ ಪ್ರೋಗ್ರಾಮ್ ನ ಪ್ರಮೋಟ್ ಮಾಡ್ಬೇಕು. ಯಾರು ಕಸ್ಟಮರ್ ಗೆ ಅದು ಪೇಮೆಂಟ್, ಕಸ್ಟಮರ್ ನೀವು ಎಂಪ್ಲಾಯಿ. ಈ ಮೀಟಿಂಗ್ ಇರೋದು ಎಂಪ್ಲಾಯಿಗೆ, ಕಸ್ಟಮರಿಗಲ್ಲ. ಓಕೆ, ಇನ್ನು ನಮ್ದು ಅಪ್ಲಿಕೇಶನ್ ಯಾರು ಯೂಸರ್ ಇರ್ತಾರೆ ಅವರು ಕಸ್ಟಮರ್, ಅವ್ರಿಗೆ 4000 rupees ಕಟ್ಟಿ ಬರ್ತಾರೆ. ಓಕೆ, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಲೋ, ಎಸ್ ಸರ್, ನಾ ಶಿವಪ್ರಕಾಶ್ ಅಂತ ಮಾತಾಡೋದು.